ದಳ ಭದ್ರಕೋಟೆ ಪೀಸ್ ಮಾಡ್ತಾರಾ ಆ ಇಬ್ಬರು? ಕುಮಾರಣ್ಣನ ಆಟ ನಡೆಯೋಕೆ ಬಿಡಲ್ವಾ ಅವರು? ಬೈ ಎಲೆಕ್ಷನ್ಗೂ ಮೊದಲೇ ಬಿಜೆಪಿಯಿಂದ ಎಚ್ಡಿಕೆಗೆ ಪಿಕ್ಚರ್. ದಳ ಭದ್ರಕೋಟೆ ಪೀಸ್ ಮಾಡ್ತಾರಾ ಆ ಇಬ್ಬರು ಬಿಜೆಪಿ ನಾಯಕರು? ಒಂದು ಸಲ ದೋಸ್ತಿ ಬ್ರೇಕಪ್ ಆದ್ರೆ ಕುಮಾರಣ್ಣನ ಆಟ ನಡೆಯೋಕೆ ಬಿಡೋದೇ ಇಲ್ವಾ ಅವರು? ಚನ್ನಪಟ್ಟಣ ಬೈ ಎಲೆಕ್ಷನ್ಗೂ ಮೊದಲೇ ಬಿಜೆಪಿ ನಾಯಕರು ಎಚ್ಡಿಕೆಗೆ ಅರರ್ ಪಿಕ್ಚರ್ ತೋರಿಸ್ತಾರ? ಇದು ಗೊತ್ತಿದ್ರು ಕುಮಾರಣ್ಣ ಬಿಜೆಪಿ ಜೊತೆ ಅಂಟ್ಕೊಂಡು ಕೂತಿರೋದಕ್ಕೆ. ಏನಿದು ದಳ ಭದ್ರಕೋಟೆಯ ಇನ್ಸೈಡ್ ಪೊಲಿಟಿಕಲ್ ಮ್ಯಾಟ್ರು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಹಾಸನ, ಮೈಸೂರು, ರಾಮನಗರ ಮತ್ತು ಮಂಡ್ಯ ಈ 4 ಜಿಲ್ಲೆಗಳನ್ನ ಜೆಡಿಎಸ್ ಭದ್ರಕೋಟೆ ಅಂತ ಬಿಂಬಿಸಲಾಗುತ್ತೆ. ಅತಿ ಹೆಚ್ಚು ದಳ ಶಾಸಕರು ಗೆದ್ದಿರೋದು ಇಲ್ಲಿಂದಲೇ. ಆದ್ರೆ ಈ 3 ಜಿಲ್ಲೆಗಳನ್ನೇ ಟಾರ್ಗೆಟ್ ಮಾಡಿರೋ ಬಿಜೆಪಿ ನಾಯಕರು ಎಚ್ಡಿಕೆ ಮೂಗಿಗೆ ತುಪ್ಪ ಸವರಿದ್ದಾರೆ. ಅಂದ್ರೆ ಕೇಂದ್ರದಲ್ಲಿ ಮಂತ್ರಿ ಹುದ್ದೆ ಕೊಟ್ಟು ದಳ ಭದ್ರಕೋಟೆ ಕೊಳ್ಳೆ ಹೊಡೆಯೋಕೆ ನಿಂತಿದ್ದಾರೆ. ಬಿಜೆಪಿ ನಾಯಕರು ಹೊರಗೆ ದೋಸ್ತಿ ಅಂತ ಹೇಳಿದ್ರು, ಒಳಗಿರೋ ಅಸಲಿ ಮ್ಯಾಟ್ರು ಮಾತ್ರ ದಳ ಭದ್ರಕೋಟೆಯನ್ನ ಛಿದ್ರ ಮಾಡೋದು. ಇದು ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ ಅಂತೇನು ಇಲ್ಲ. ಆದ್ರೂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸದ್ಯ ವಿಧಿ ಇಲ್ಲ. ರಾಜ್ಯದಲ್ಲಿ ಕೇವಲ 18 ಸೀಟು ಗೆದ್ದಿರೋ ಎಂಎಲ್ಎಗಳನ್ನ ಕಟ್ಕೊಂಡು ಇನ್ನು 4 ವರ್ಷ ಅದೇಗೆ ನಿಭಾಯಿಸೋದು ಅನ್ನೋ ಚಿಂತೆ ಕಾಡ್ತಿದೆ. 136 ಸೀಟುಗಳನ್ನ ಗೆದ್ದು ಗದ್ದುಗೆ ಹಿಡಿದಿರೋ ಕಾಂಗ್ರೆಸ್ ನಾಯಕರನ್ನ ಎದುರು ಹಾಕೊಂಡು ಗಟ್ಟಿಯಾಗಿ ನಿಲ್ಲಬೇಕು ಅಂದ್ರೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಮಂತ್ರವನ್ನ ಪಠಿಸಲೇಬೇಕು. ಒಂದೊಮ್ಮೆ ಕುಮಾರಣ್ಣ ಬಿಜೆಪಿ ಜೊತೆ ಬ್ರೇಕಪ್ ಮಾಡ್ಕೊಂಡ್ರೆ ಮುಂದೇನು? ಏನೂ ಇಲ್ಲ, ಬರೀ ಮಣ್ಣು. ಮುಂದಿನ 4 ವರ್ಷ 18 ಜೆಡಿಎಸ್ ಎಂಎಲ್ಎಗಳನ್ನ ಹಿಡಿದಿಟ್ಟುಕೊಳ್ಳೋದು ಕಷ್ಟವಾಗುತ್ತೆ. ಜೊತೆಗೆ ಎಚ್ಡಿಕೆಗೆ ಯಾವುದೇ ಪವರ್ ಇಲ್ಲದೆ ಇದ್ದಾಗ ಪಕ್ಷದ ಎಂಎಲ್ಎಗಳು ಕೂಡ ಮಾತನ್ನ ಕೇಳಲ್ಲ. ಹೀಗಾಗಿನೇ ಎಚ್ ಡಿ ಕುಮಾರಸ್ವಾಮಿ ಬಿಜೆಪಿಯಲ್ಲಿ ತಮಗೆ ಎಷ್ಟೇ ಅವಮಾನಗಳಾದ್ರೂ ಅವೆಲ್ಲವನ್ನು ನುಂಗಿಕೊಂಡು ದೋಸ್ತಿ ಮಂತ್ರ ಪಠಿಸುತ್ತಿದ್ದಾರೆ. ಇದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ. ಈ ವಿಷಯ ಬಿಜೆಪಿ ನಾಯಕರಿಗೂ ಚೆನ್ನಾಗಿ ಗೊತ್ತಿದೆ. ಹೀಗಾಗಿನೇ ಬಿಜೆಪಿ ನಾಯಕರು ಆಗಾಗ ಕುಮಾರಣ್ಣ ಕೆರಳುವಂತ ಹೇಳಿಕೆಗಳನ್ನ ಕೊಟ್ಟು ಕುಮಾರಣ್ಣನ ಟೆಂಪರ್ ಚೆಕ್ ಮಾಡ್ತಿರೋದು. ಒಂದು ಕಡೆ ಪ್ರೀತಮ್ ಗೌಡ ಕುಮಾರಣ್ಣನ ಕಂಡ್ರೆ ಕೋತ ಕುದಿಯುತ್ತಿದ್ದಾರೆ. ಹಾಸನದಲ್ಲಿ ಕುಮಾರಣ್ಣ ಕೋಟೆ ಕೆಡವಿದ್ದೆ ಪ್ರೀತಮ್ ಗೌಡ. ಇದನ್ನ ಖುದ್ದು ಕುಮಾರಣ್ಣ ಕೂಡ ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಇತ್ತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಸನದಲ್ಲಿ ಪೆನ್ ಡ್ರೈವ್ ಹಂಚಿಸಿದ್ದು ಬೇರೆ ಯಾರು ಅಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಪ್ರೀತಮ್ ಗೌಡ ಪಾದಯಾತ್ರೆಗೆ ಬಂದ್ರೆ ನಾನು ಬರಲ್ಲ ಅಂತೇಳಿ ಎಚ್ಡಿಕೆ ರಚ್ಚೆ ಹಿಡಿದಿದ್ರು. ಹೀಗಾಗಿ ಪಾದಯಾತ್ರೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಲ್ಲೂ ಕಾಣಿಸಿಕೊಳ್ಳದ ಪ್ರೀತಮ್ ಗೌಡ ಬುಧವಾರದ ಪಾದಯಾತ್ರೆಯಲ್ಲಿ ದಿಢೀರ್ ಕಾಣಿಸಿಕೊಂಡಿದ್ರು. ಜೊತೆಗೆ ದಳಪತಿಗಳನ್ನ ಕೆಣಕೋಕೆ ಮುಂದಾಗಿದ್ದ ಪ್ರೀತಮ್ ಗೌಡ ಬೆಂಬಲಿಗರು ಗೌಡರ ಗೌಡ ಪ್ರೀತಮ್ ಗೌಡ ಅಂತೇಳಿ ಘೋಷಣೆಗಳನ್ನ ಕೂಗಿದ್ರು. ಹೀಗಾಗಿ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ಮಧ್ಯೆ ದೊಡ್ಡ ವಾಗ್ಯುದ್ಧವೇ ನಡೆದು ಹೋಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ಮಧ್ಯೆ ದೊಡ್ಡ ಕಂದಕ ಸೃಷ್ಟಿಯಾಗಿದೆ ಅಂತ ಹೇಳೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾ? ಹಾಸನದಲ್ಲಿ ಮಾತ್ರವಲ್ಲ, ಮೈಸೂರಲ್ಲೂ ಪ್ರೀತಮ್ ಗೌಡ ದಳಪತಿಗಳ ಭದ್ರಕೋಟೆ ಛಿದ್ರಕ್ಕೆ ಪ್ಲಾನ್ ಮಾಡೋದು ಗ್ಯಾರಂಟಿ. ಇದು ಪ್ರೀತಮ್ ಗೌಡ ಅವರ ಕಥೆಯಾದ್ರೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ಕರ್ಮಭೂಮಿ ಅಂತ ಹೇಳಲಾಗ್ತಿರೋ ಚನ್ನಪಟ್ಟಣದಲ್ಲಿ ಬಿಜೆಪಿ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಕುಮಾರಣ್ಣನ ವಿರುದ್ಧ ಕೋತ ಕುದಿಯುತ್ತಿದ್ದಾರೆ. ಹಳೆ ವೈರತ್ವ ಮರೆದು ಕುಮಾರಸ್ವಾಮಿ ಅವರು ಮಂಡ್ಯ ಎಂಪಿ ಆಗೋದಕ್ಕೆ ಶ್ರಮಿಸಿದ್ದ ಸಿಪಿ ಯೋಗೇಶ್ವರ್ ಕುಮಾರಸ್ವಾಮಿ ಅವರಿಂದ ತೆರವಾಗೋ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ತಮಗೆ ಫಿಕ್ಸ್ ಅಂತಾನೆ ಭಾವಿಸಿದ್ರು. ಜೊತೆಗೆ ರಾಮನಗರ ಬೈ ಎಲೆಕ್ಷನ್ ಅಲ್ಲಿ ದೋಸ್ತಿ ಟಿಕೆಟ್ ಸಿಗೋದು ನನಗೆ, ಇದಕ್ಕೆ ಕುಮಾರಣ್ಣ ಕೂಡ ಒಪ್ಕೊಂಡಿದ್ದಾರೆ ಅಂತೇಳಿ ಸಿಪಿ ಯೋಗೇಶ್ವರ್ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಕುಮಾರಸ್ವಾಮಿ ಅದೆಲ್ಲ ಸುಳ್ಳು, ನಾನು ಹಾಗೆ ಹೇಳೇ ಇಲ್ಲ ಅಂತೇಳೋ ಮೂಲಕ ಸಿಪಿ ಯೋಗೇಶ್ವರ್ ಅವರಿಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ರು. ಇದರಿಂದ ಸಿಪಿ ಯೋಗೇಶ್ವರ್ಗೆ ಒಂದು ಕ್ಲಿಯರ್ ಮೆಸೇಜ್ ಪಾಸ್ ಆಗಿತ್ತು, ತಮಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ಸಿಗಲ್ಲ ಅಂತ. ಹೀಗಾಗಿ ಸಮಾನ ಮನಸ್ಕರ ವೇದಿಕೆ ಹೆಸರಲ್ಲಿ ಬಂಡಾಯದ ಕಹಳೆ ಊದಿದ್ದಾರೆ. ಅಷ್ಟೇ ಅಲ್ಲ, ಇದೇ ಆಗಸ್ಟ್ 11ಕ್ಕೆ ಚನ್ನಪಟ್ಟಣದಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದ್ದು, ನಗರದ ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಸಿಪಿ ಯೋಗೇಶ್ವರ್ ಬಂಡಾಯದ ಸಮರ ಸಾರಿದ್ದಾರೆ. ಈ ಸಮಾವೇಶಕ್ಕೆ ಸಂಬಂಧಿಸಿದಂತೆ ನಗರದಲ್ಲಿ ಕರಪತ್ರಗಳನ್ನು ಹಂಚುವ ಮೂಲಕ ನಮ್ಮ ಶಾಸಕ ನಮ್ಮ ಆಯ್ಕೆ ಅಂತೇಳಿ ಸಿಪಿ ಯೋಗೇಶ್ವರ್ ಮೈತ್ರಿಗೆ ಟಾಂಗ್ ಕೊಟ್ಟಿದ್ದಾರೆ. ಆ ಕರಪತ್ರದಲ್ಲಿ ಹೊರಗಿನವರಿಗೆ ಅವಕಾಶವಿಲ್ಲ, ಸ್ಥಳೀಯರಿಗೆ ಆದ್ಯತೆ ಅಂತ ಬರೆಯಲಾಗಿದ್ದು, ಆ ಮೂಲಕ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ ನಯವಾಗಿ ಸಿಪಿ ಯೋಗೇಶ್ವರ್ ಸೆಡ್ಡು ಹೊಡೆದಿದ್ದಾರೆ. ಒಂದು ವೇಳೆ ಮೈತ್ರಿ ಟಿಕೆಟ್ ತನಗೆ ಸಿಗದಿದ್ರೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಬಗ್ಗೆಯೂ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅದೇನೇ ಇದ್ರೂ ಬಿಜೆಪಿ ನಾಯಕರು ಕುಮಾರಣ್ಣನಿಗೆ ಕೇಂದ್ರ ಸಚಿವ ಸ್ಥಾನ ಕೊಟ್ಟು ಮೂಗಿಗೆ ತುಪ್ಪ ಸವರಿದ್ದಾರೆ. ಕುಮಾರಣ್ಣ ಆ ತುಪ್ಪವನ್ನ ನೆಕ್ಕಿಕೊಳ್ಳೋ ಟೈಮಲ್ಲಿ ದಳ ಭದ್ರಕೋಟೆಯನ್ನ ಕೊಳ್ಳೆ ಹೊಡೆಯೋಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ದಾರೆ. ಈ ಸತ್ಯ ಗೊತ್ತಾದ ಮರುಕ್ಷಣವೇ ಕುಮಾರಸ್ವಾಮಿ ಕೇಂದ್ರದ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಜೊತೆಗಿನ ದೋಸ್ತಿಗೆ ಎಳ್ಳು ನೀರು ಬಿಡೋದು ಗ್ಯಾರಂಟಿ. ಇಲ್ಲ ಅಂದ್ರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ 10 ಸೀಟುಗಳನ್ನ ಗೆಲ್ಲೋದು ಕೂಡ ಅನುಮಾನ ಅನ್ನೋ ಮಾತುಗಳು ಕೇಳಿ ಬರ್ತೇವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.